ನಮಸ್ಕಾರ. ನಾವು ಇಂದು ಶುಂಠಿಯನ್ನು ಇನ್ನು ಹೆಚ್ಚಾಗಿ ತಿಳಿಯೋಣ. ಶುಂಠಿ ಎಂದರೆ ಹಸಿಶುಂಠಿ. ಅದನ್ನು ನಾವು ಯಾವ ರೀತಿ ಉಪಯೋಗಿಸಬೇಕೆಂದರೆ, ಅದನ್ನು ನಾವು ಸ್ವರಸ ಅಂದರೆ ಅದರ ರಸವನ್ನು ತೆಗೆದು ಬಿಟ್ಟು ಅರ್ಧ ಚಮಚದಷ್ಟು ನಾವು ಉಪಯೋಗಿಸ್ಕೋಬಹುದು. ಇದನ್ನು ಯಾವುದರಲ್ಲಿ ಹಾಕಿ ನಾವು ಉಪಯೋಗಿಸಿಕೊಳ್ಳಬೇಕೆಂದರೆ, ನಾವು ಅದನ್ನು ನೀರಿನಲ್ಲಿ ಅಥವಾ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಸೇವನೆ ಮಾಡಬಹುದು. ಇದರಿಂದ ಲಾಭವೇನು ಎಂದರೆ, ಇದು ನಮಗೆ ಅಗ್ನಿಯನ್ನು ವೃದ್ಧಿ ಮಾಡುತ್ತದೆ, ಅಂದರೆ ಡೈಜೆಷನ್ ಪವರ್ ಹೆಚ್ಚು ಮಾಡುತ್ತದೆ ಮತ್ತು ಪಾಚನ ಮಾಡುತ್ತದೆ. ಅಂದರೆ ಆಮವನ್ನು ಇದು ಪಾಚನ ಮಾಡಿ ಇದು ನಮ್ಮ ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್ ಅನ್ನು ಇದು ರಿಮೂವ್ ಮಾಡುತ್ತದೆ. ಅದಕ್ಕಾಗಿ ಇದು ಬಾಡಿ ಪೇನ್ ಸಹ ಕಡಿಮೆ ಮಾಡುತ್ತದೆ ಮತ್ತು ಇದರಿಂದ ಇಮ್ಯುನಿಟಿ ಪವರ್ ನಮಗೆ ಹೆಚ್ಚಾಗುತ್ತದೆ. ಯಾಕೆಂದರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಸಹ ಇದೆ ಮತ್ತು ಇದನ್ನು ನಾವು ಕೋಲ್ಡ್, ಫ್ಲೂ ಮತ್ತು ಕಾಫ್ ಅಂತ ಸಿಂಪ್ಟಮ್ ಸಹ ಅದಕ್ಕಾಗಿ ಇದನ್ನು ಉಪಯೋಗಿಸುತ್ತಾರೆ. ಇದನ್ನು ನಾವು ಜಜ್ಜಿ ಇದನ್ನು ಪೇಸ್ಟ್ ಮಾಡಿ ಎಲ್ಲಿ ಜಾಯಿಂಟ್ ನಲ್ಲಿ ಪೇನ್ ಇದೆಯೋ ಅಥವಾ ಸ್ವೆಲ್ಲಿಂಗ್ ಇದೆಯೋ ಅಲ್ಲಿ ಸಹ ಇದನ್ನು ಅಪ್ಲೈ ಮಾಡಿದರೆ ತಾತ್ಕಾಲಿಕವಾಗಿ ಆ ಜಾಯಿಂಟ್ ಪೇನ್ ಸಹ ಕಡಿಮೆ ಆಗುತ್ತದೆ. ಹೀಗೆ ಈ ಶುಂಠಿ ಮಹತ್ವ ನಾನು ತಿಳಿಸಿದ್ದೇನೆ. ಇದನ್ನು ಯಾರು ಸೇವನೆ ಮಾಡಬಾರದು ಎಂದರೆ, ಯಾರಿಗೆ ಪೆಪ್ಟಿಕ್ ಅಲ್ಸರ್ಸ್ ಇದೆಯೋ, ಯಾರಿಗೆ ಅಸಿಡಿಟಿ ಹೆಚ್ಚಾಗಿದೆಯೋ ಮತ್ತು ಯಾರಿಗೆ ಬ್ಲೀಡಿಂಗ್ ಅಂತಹ ಡಿಸಾರ್ಡರ್ಸ್ ಇದೆಯೋ ಮತ್ತು ಪ್ರೆಗ್ನೆಂಟ್ ವುಮೆನ್ ಸಹ ಇದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಸೇವನೆ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.